ಆ ಘಟನೆ ನೋಡಿ ಸುದೀಪ್ ಅಭಿಮಾನಿಯಾದ ಹುಡುಗ. ಈತನ ಹೆಸರು ಮನು. ಚಿಕ್ಕ ವಯಸ್ಸಿನಿಂದ ಕಿಚ್ಚನ ಅಭಿಮಾನಿ. ಒಂದು ಘಟನೆಯನ್ನ ನೋಡಿ ಇವರು ಸುದೀಪ್ ಫ್ಯಾನ್ ಆಗಿದ್ದಾರೆ. ಒಮ್ಮೆ ಸುದೀಪ್ ಅವರ ಮನೆ ಬಳಿ ಹೋದಾಗ ಒಂದು ಘಟನೆ ನಡೆದಿದೆ. ಸುದೀಪ್ ಅವರ ಜೊತೆ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ಬಂದು, ನಿಮ್ಮ ಜೊತೆ ಕೆಲಸ ಮಾಡಿದ್ದೇನೆ, ಸದ್ಯ ತಂಗಿ ಮದುವೆ ಮಾಡಬೇಕು, ಹಣ ಬೇಕು ಅಂತ ಕೇಳಿದ್ದಾರೆ. ಆಗ ಸುದೀಪ್ ಅವರನ್ನ ಬೈದು ಕಳಿಸಿದ್ರು. ನಂತರ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರಿಗೆ ಹಣದ ಸಹಾಯ ಮಾಡಿದ್ರು. ಅದನ್ನ ಕಂಡು ಫ್ಯಾನ್ ಆಗಿರುವ ಮನು ಸುದೀಪ್ರನ್ನ ಆರಾಧಿಸುವ ರೀತಿ ಕೇಳಿದ್ರೆ ಬೆರಗಾಗ್ತೀರಾ? ಹೌದು, ಒಮ್ಮೆ ಸುದೀಪ್ರನ್ನ ಭೇಟಿ ಮಾಡಿದಾಗ ಅವರು ಸೇದಿ ಬಿಸಾಕಿದ್ದ ಸಿಗರೇಟ್ ತುಂಡನ್ನ ತೆಗೆದಿಟ್ಟುಕೊಂಡು ನೆನಪಿಗಾಗಿ ಇಟ್ಕೊಂಡಿದ್ದಾರೆ. ಒಬ್ರು ಅಭಿಮಾನಿ ಮನೆಗೆ ಬಂದಿದ್ರು. ನಾವು ನಿಮ್ ಜೊತೆ ವರ್ಕ್ ಮಾಡಿದ್ವಿ ಅಸಿಸ್ಟೆಂಟ್ ಇದಾಗಿ, ಹಿಂಗ್ ಪ್ರಾಬ್ಲಮ್ ಇದೆ, ತಂಗಿ ಮದುವೆ ಮಾಡಬೇಕು, ಇವಾಗ ಅಮೌಂಟ್ ಇಲ್ಲ, ಪ್ರಾಣನೇ ಕಳ್ಕೊಳ್ಳೋ ಪರಿಸ್ಥಿತಿ ಇದೆ ಅಂತ. ದೀಪಣ್ಣ ಫಸ್ಟ್ ಸ್ವಲ್ಪ ರ್ಯಾಶ್ ಆಗಿ ಉತ್ತರ ಕೊಟ್ರು. ಈ ತರ ನಿಮ್ಮಂತವ್ರು ಲಕ್ಷಾಂತರ ಜನ ಇದಾರೆ, ನನಗೆ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾ ಬಂದ್ರೆ ನಾನು ಹಿಂಗ್ ಲಾಸ್ ಆಗ್ಬೇಕಾಗುತ್ತೆ, ಆಗಲ್ಲಪ್ಪ, ಹಂಗೆ ಹಿಂಗೆ ಹೋಗು, ₹100 ಕೊಟ್ಟು ಕಳ್ಸಿ ಅವನಿಗೆ ಅಂದ್ರು. ಅದನ್ನ ನೋಡಿ ಬೇಜಾರಾಗೋಯ್ತು. ಅದಾದ್ಮೇಲೆ ದೀಪಣ್ಣ ಅವ್ರ ಜಗ್ಗಿ ಅಣ್ಣ ಅವ್ರನ್ನ ಕರೆದ್ಬಿಟ್ಟು ಪರ್ಸನಲ್ ಆಗಿ ದುಡ್ಡು ಕೊಟ್ಬಿಟ್ಟು ದೂರ ಹೋಗ್ಬಿಟ್ಟು ಕೊಡು, ನಾನ್ ಕೊಟ್ಟೆ ಅಂತ ಹೇಳ್ಬಾರ್ದು ಅಂದ್ರು. ಅವತ್ತು ನಾನು ಅವ್ರನ್ನ ದೇವ್ರು ಅಂತ ಸ್ವೀಕರಿಸಿದವನು. ಇವತ್ತಿನವರೆಗೂ ನಮ್ಮ ಮನೆ ದೇವ್ರು ಅವರೇನೆ. ಸುದೀಪ್ ರಂತೆ ಮಾತನಾಡ್ತಾನೆ ಈ ಅಪರೂಪದ ಫ್ಯಾನ್. ಸಿಂಹನ ನೀನು ಫೋಟೋದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೋ ಝೂ ಅಲ್ಲಿ ನೋಡಿರ್ತೀಯ ಕಣೋ. ರಾಜ್ ಗಂಭೀರವಾಗಿ ಏಕಂಗೆ ಕಾಡಲ್ಲಿ ಬೇಟೆ ಆಡೋ ಸಿಂಹ ನೋಡಿದ್ಯಾ ನೀನು? ನೋಡ್ಚಾ ಪಂಚಾಯತಿ ಬಿಟ್ಟ ಅಂದ್ರೆ 1.5 ಟನ್ ಕಣಲೇ. ದಿನಸಿ ಅಂಗಡಿಲಿ ಎತ್ತಿನ ಗಾಡಿಗಳು ಹೊಡೆದು ಮೂಟೆಗಳನ್ನ ಹೊತ್ತಿರೋ ಕೈಗಳು ಕಣ ಇವು. ಯಾರ ಮುಂದೆ ಕೈ ಚಾಚೋದು ಇಲ್ಲ, ಯಾರ ಮುಂದೆ ಕೈ ಕಟ್ಟೋದು ಇಲ್ಲ ಕಣ. ಇವರು ಸುದೀಪ್ ರಂತೆ ಮಾತನಾಡು, ಇಮಿಟೇಟ್ ಮಾಡು ಅಪರೂಪದ ಅಭಿಮಾನಿ. ಚಿತ್ರದುರ್ಗದ ಈ ಅಭಿಮಾನಿಯ ಹೆಸರು ತಿಪ್ಪೇಶ್. ಹುಚ್ಚ ಸಿನಿಮಾದ ಚಿತ್ರೀಕರಣದ ವೇಳೆ ಸುದೀಪ್ ರನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದ. ಅಂದಿನಿಂದ ಸುದೀಪ್ ರಂತೆ ಮಾತನಾಡೋಕೆ ಶುರು ಮಾಡ್ತಾನೆ. ಇದೀಗ ಸುದೀಪ್ ಪ್ರತಿ ಹುಟ್ಟುಹಬ್ಬಕ್ಕೂ ಭೇಟಿ ಮಾಡುವ ಈತ ಪ್ರತಿದಿನ ಕಿಚ್ಚನ ಗುಂಗಿನಲ್ಲೇ ಇರ್ತಾನೆ. ನಲ್ಲ ಫಿಲಿಂ ಬಂದಿತ್ತು. ಸೊ ಆ ಫಿಲಿಂನ ನೋಡಿ ಅದರಲ್ಲಿ ಚಿನ್ನು ಅನ್ನೋ ವರ್ಡ್ ತುಂಬಾ ನಮ್ಗೆ ಇಷ್ಟ ಆಗ್ಬಿಡ್ತು. ಸೊ ಅವಾಗಿಂದ ನಾನು ಚಿನ್ನು ಅದೇ ತರ ಅನ್ಬೇಕಲ್ಲ ಅಂತ ತುಂಬಾ ಟ್ರೈ ಮಾಡಿದೆ. ಸೊ ಅದು ಟ್ರೈ ಮಾಡಿ ಈಗ ನನ್ಗೆ ಅಷ್ಟೇ ವಾಯ್ಸ್ ಬಂದ್ಬಿಟ್ಟು 5-6 ವರ್ಷ ಆಗಿರ್ಬೇಕು. ಅಲ್ಲಿ ಗಂಟ ಟ್ರೈ ಮಾಡಿದೀನಿ ನಲ್ಲ ಫಿಲಿಂ ಅವಾಗ ನೋಡಿ. ಸಿನಿಮಾ ನೋಡಿ ಹೆಸರು ಬದಲಿಸಿಕೊಂಡ ಅಭಿಮಾನಿ. ಕಿಚ್ಚ ಮುತ್ತು ನಿರುದ್ಯೋಗಿಯಾಗಿದ್ದ ಇವರು ಸದ್ಯ ನವೀನ್ ಅವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ವೀರ ಮದಕರಿ ಸಿನಿಮಾ ನೋಡಿದ ನಂತರ ಕಿಚ್ಚ ಮುತ್ತು ಅಂತ ಹೆಸರಿಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಎರಡೂ ಕೈನಲ್ಲೂ ಸುದೀಪ್ ಅವರ ಹೆಸರಿನ ಟ್ಯಾಟೂ ಹಾಕಿಸಿಕೊಂಡು ತಮ್ಮ ಆರಾಧ್ಯ ದೈವದ ಮೇಲಿನ ಅಭಿಮಾನದ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ. ದೇವರು ಅಂತ ಪೂಜಿಸೋದಂದ್ರೆ ಸುದೀಪ್ ಅಣ್ಣನೇ. ಅವ್ರ ಹೋಟ್ಲಲ್ಲಿ ಇವಾಗ ಕೆಲಸ ಮಾಡ್ತಾರೆ. ಊರಲ್ಲೇ ಇದ್ವಿ, ಏನು ಕೆಲಸ ಇರಲಿಲ್ಲ. ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರ ಹೋಟ್ಲು ಸಿಕ್ತು, ಅವ್ರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಅವರೇ ಅನ್ನ ಹಾಕ್ತಿದ್ರು. ನಿಜಕ್ಕೂ ಸುದೀಪ್ ಬರೀ ಅಭಿನಯ ಚಕ್ರವರ್ತಿಯಲ್ಲ, ಅಭಿಮಾನದ ಚಕ್ರವರ್ತಿ ಅಂದ್ರೆ ತಪ್ಪಾಗಲ್ಲ. ಇವರಿಗಿರುವ ಅಪ್ರತಿಮ